ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಭಾಳ ಫೇಮಸ್ಸು ಕರ್ಗೆ ಸರ್ಕಲ್ ಅಂತ ಇದಕ್ಕೂ. ಈ ಕರ್ಗೆ ಸರ್ಕಲ್ನಾಗ ಸೇಡಂ ತಾಲೂಕದವರು, ಜವರ್ಗಿಲಿಂತು, ಹುಮನಾಬಾದು, ಬಾಲ್ಕಿ ಎಲ್ಲರೂ ಇಲ್ಲಿಂದ ಎಲ್ಲರೂ ಹೋಗ್ಬೇಕು. ನಾವು ಇಲ್ಲಿದೆ ಸೇಡಂಗೆ ಹೋಗ್ಬೇಕು, ಗುರ್ಮಿಟ್ಕಲ್ಗೆ ಹೋಗ್ಬೇಕು, ಇಲ್ಲಿಂದ ಕಮಲಾಪುರ, ಜವರ್ಗಿ ಎಲ್ಲ ಕಡೆ ಹೋಗ್ಬೇಕು. ಇಲ್ಲಿ ಭಾಳ ವರ್ಷಲಿಂತು ಸಾರ್ವಜನಿಕರು ಭಾಳ ಮಂದಿ ಬರ್ತಾರ ಹೋಗ್ತಾರ. ಇಲ್ಲಿ ಏನ್ ಬರ್ತಾರಲ್ಲ ಅವ್ರಿಗೆ ಒಳ್ಳೆಯ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮತ್ತ ಶೌಚಾಲಯಗಳು ಇಲ್ಲ. ಹೆಣ್ಮಕ್ಳಿಗೆ ಇಲ್ಲಿ ಇಷ್ಟು ಕಷ್ಟ ಆಗ್ತದ, ಶೌಚಾಲಯದ ವ್ಯವಸ್ಥೆನೇ ಇಲ್ಲ. ನಾವು ಗಂಡ್ಸ್ ಮಕ್ಕಳಿದ್ದೀವಿ, ಎಲ್ಲಿ ಬೇಕು ಅಲ್ಲಿ ಹೋಗಿ ನಾವು ಶೌಚಾಲಯ ಮಾಡ್ತೀವಿ. ಅದೇ ಹೆಣ್ಮಕ್ಳಿಗೆ ಬಂದುವಪ್ಪ ಅಂತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅಲ್ಲ ರೀ, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದೀರಿ. ಇದು ಕಲಬುರಗಿ ಜಿಲ್ಲೆ ಅದ, ಕರ್ಗೆ ಸರ್ಕಲ್ ಬಹಳ ಫೇಮಸ್ ಅದ. ಅಂದ್ರೂ ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲಪ್ಪ ಅಂತಂದ್ರೆ ನಮ್ಮೆಲ್ಲರಿಗೆ ಸ್ವಲ್ಪ ನಾಚಿಕೆ ಆಗ್ಬೇಕು. ನೀವೇನು ಎಲ್ಲರೂ ಇಲ್ಲಿ ಬರ್ತಿರಲ್ಲ, ವಿಮಾನ ನಿಲ್ದಾಣ ಇಲ್ಲೇ ಅದ, ಇಲ್ಲಿದೆ. ನೀವೆಲ್ಲರೂ ಹೋಗ್ತೀರಿ, ದೊಡ್ಡ ದೊಡ್ಡ ಆಫೀಸ್ಗಳವ. ಎಲ್ಲರೂ ಏನ್ ನೀವು ರಾಜಕೀಯ ವ್ಯಕ್ತಿಗಳು ಇರ್ತಿರಲ್ಲ, ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, MLA, MP, ನಿಮ್ಮೆಲ್ಲರ ಕಣ್ಣಿಗೆ ಕಂಡ್ರು ಕೂಡ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಕುಂತಿರ್ತೀರಿ. ಯಾಕಂದ್ರು ನೀವು AC ಕಾರಿನಾಗ ಅಂತ ಹೋಗ್ಬಿಡ್ತೀರಿ, ಬುರ್ರ ಅಂತ ಹೋಗ್ಬಿಡ್ತೀರಿ. ಇಲ್ಲಿ ಸಾರ್ವಜನಿಕರು ನಾವು ನಿಮಗೆ ಮತ ಚಲಾಯಿಸಿರ್ತೀವಲ್ಲ, ಆ ಕಷ್ಟ ನಾವು ಅನುಭವಿಸ್ತಿರ್ತೀವಿ ಇಲ್ಲಿ. ಅದಕ್ಕಾಗಿ ಕರ್ಗೆ ಸರ್ಕಲ್ನಲ್ಲಿ ಎಲ್ಲಾ ಸಾರ್ವಜನಿಕರಿಗೆ ಒಳ್ಳೆಯ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಅತಿ ಶೀಘ್ರದಲ್ಲೇ ಮಾಡಿಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ.